ನನ್ನ ಹೆಸರು ಅರುಣ, ನಾನೊಬ್ಬ ಅಮೂಲ್ ರೋಗಿ. ದೇವರದೇ ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ಸೊ ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಸ್ವತಂತ್ರ ದಿನಾಚರಣೆ ಇದೆ ನಾಳೆ. ಅದರ ಸ್ವತಂತ್ರ ಮಾಡ್ಲಿಕ್ಕೆ ನಾವು ಸ್ವಲ್ಪ ಆ ಕಡೆ ಓಡಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ಪರ್ಸನಲ್ ಕೆಲಸನೂ ಇತ್ತು. ಅಲ್ಲಿ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಲೇಟ್ ಆಯ್ತು. ಎನಿಹೌ, ನಾವು 9ನೇ ಹೆಜ್ಜೆಯಲ್ಲಿ ಇದ್ವಿ. ಸ್ಕ್ರೀನ್ ಶೇರ್ ಇವತ್ತು ಬರ್ತಾ ಇದೆ ಅಂತ ಅನ್ಕೊಂತೀನಿ. ಸೊ 9ನೇ ಹೆಜ್ಜೆಯಲ್ಲಿ ಇದ್ವಿ. ನಾವು 82ನೇ ಪೇಜಿನ ಮೊದಲ ಪ್ಯಾರಾವನ್ನ ನಾವು ಮುಗಿಸಿದ್ದೀವಿ. ಸೊ ಸ್ವಲ್ಪ ಬದುಕಿನಲ್ಲಿ ಎಲ್ಲವೂ ತಿಳಿ ಆಗ್ತಾ ಹೋದಾಗೆ, ಅಥವಾ ನಮ್ಮನ್ನ ಕ್ಷಮಿಸುವವರು ನಮ್ಮನ್ನ ಪ್ರೀತಿಯಿಂದ ಕಾಣಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಎಲ್ಲವೂ ಸರಿ ಆಯ್ತು ಅನ್ನುವಂತ ಮನೋಭಾವನೆಗೆ ನಾವು ಬರ್ತೀವಿ. ಸೊ ಎಲ್ಲವೂ ಮುಗೀತು, ನಮ್ಮ ಕೆಲಸಗಳೆಲ್ಲವೂ ಮುಗೀತು, ನಾವೆಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆದ್ವಿ, ನಮ್ಮ ಬದುಕಿನ ಎಲ್ಲ ಕಠಿಣ ಏನು ಕ್ಷಣಗಳಿದ್ದು ಅಥವಾ ನಮ್ಮ ಬದುಕಲ್ಲಿ ಏನೇನು ನಡೆದಿದ್ದು ಅದೆಲ್ಲವನ್ನು ನಾವು ಒಪ್ಪಿಕೊಂಡು ನಿರಾಳಗಾಗಿಬಿಟ್ವಿ ಅಂತ ಹೇಳಿ ಒಂದು ಸ್ಥಿತಿಗೆ ಬಂದಾಗ, ಇನ್ನು ಮೀಟಿಂಗ್ಗಳು ಯಾಕೆ ಬೇಕು, ಸೊ ಇದೆಲ್ಲವೂ ಯಾಕೆ ಬೇಕು ನಮಗ ಅನ್ನುವಂತಹ ಮನಸ್ಥಿತಿಗೆ ನಾವು ಬರ್ತೀವಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಸರಿಯಾದ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿ ನಮಗ ನಾವೇ ಹೇಳ್ಕೊತನು ಕೆಲವೊಮ್ಮೆ ಏನ್ ಮಾಡ್ತೀವಿ, ಎಲ್ಲವನ್ನ ಮುಂದೂಡ್ತಾ ಕೂಡ್ತೀವಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಏನಂತಂದ್ರೆ, ಜಾಗರೂಕತೆಯ ಬಗ್ಗೆ ಮಾತನಾಡುವುದು ಅಸಂಬದ್ಧವಾಗಿತ್ತು ಅಂತ ಹೇಳ್ತಾರೆ ಅವ್ರು. ಎಲ್ಲಿ ಅಂದ್ರೆ, ಸರಿಯಾದ ಸಮಯವು ಇನ್ನೂ ಬಂದಿಲ್ಲ ಅಂತ ಹೇಳಿ ನಮಗ ನಾವೇ ಹೇಳ್ಕೋತ ಕೂಡುವುದು, ಅಥವಾ ನಾವು ತಪ್ಪಿಸ್ಕೊಳ್ಳುತ್ತಲೇ ಇರೋದು. ಸೊ ನಾವು ತಪ್ಪಿಸ್ಕೊಳ್ತಾ ಇರ್ತಾನೆ, ಸರಿಯಾದ ಸಮಯ ಬಂದಿಲ್ಲ, ಸರಿಯಾದ ಟೈಮ್ ಸಿಕ್ಕಿಲ್ಲ, ಅಥವಾ ಸರಿಯಾದ ತೀರ್ಮಾನವನ್ನು ನಾವು ಮಾಡಿಲ್ಲ, ಸರಿಯಾದ ಅಮೆಂಡ್ಮೆಂಟ್ ಅನ್ನು ನಮಗೆ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನೆಪಗಳನ್ನ ಕೊಡ್ತಾ ಕೂತಾಗ ಜಾಗೃತಿ ಬಗ್ಗೆ ನಾವು ಮಾತನಾಡೋದು ಅಸಂಬದ್ಧವಾಗ್ತದ. ಸೊ ಅರ್ಲಿ ಮುಗಿಸಿದ್ರು ಕೂಡ ಹಂಗೆ, ಮುಗಿಸದೆ ಇದ್ರೆ ಕೂಡ ಹಿಂಗಾಗತ್ತ ಅಂತ ಹೇಳ್ತಾರ ಅವ್ರು. ಬೇಗನೆ ಎಲ್ಲವೂ ಹುಮ್ಮಸ್ಸಿನಲ್ಲಿ ಅಥವಾ ಯಾವುದೇ ಯೋಚನೆ ಇಲ್ಲದೆ, ಯಾವುದೇ ಏನ್ ಆಗ್ತದ ಅನ್ನುವಂಥ ಮುಂದಾಲೋಚನೆ ಇಲ್ಲದೆ ಎಲ್ಲವನ್ನ ಬೇಗ ಮಾಡಿ ಮುಗಿಸೋಣ ಅಂತ ಹೇಳಿ ಒಮ್ಮೆ ಅನ್ಸುತ್ತ. ಸೊ ಇನ್ನೊಂದು ಸಲ ಏನ್ ಅನ್ಸುತ್ತಂದ್ರೆ, ಇಲ್ಲ ಸಮಯ ತಗೊಂಡ್ರೆ ಒಳ್ಳೇದಿರ್ತದೆ, ಅದನ್ನ ಮುಂದೆ ಮಾಡೋಣ ಅಂತ ಹೇಳಿ ನಾವು ಮುಂದೆ ಹಾಕ್ತಾ ಅಥವಾ ತಪ್ಪಿಸ್ಕೊಳ್ತಾ ಇದ್ರೆ ಅಲ್ಲಿ ಕೂಡ ಕೆಲವೊಮ್ಮೆ ಇದರ ಬಗ್ಗೆ ಪ್ರಾಬ್ಲಮ್ ಆಕೈತಿ ಅಂತ ಹೇಳ್ತಾರ ಅವ್ರು. ಸೊ ನಮ್ಮ ಜಾಗರೂಕತೆ ಅಂತಂದ್ರೆ ಈ ನಮ್ಮ ಏನು ಈ ಸ್ಲಿಪ್ಪಿಗೆ ಸಂಬಂಧಪಟ್ಟಂತದ್ದು ಬರ್ತದ. ಸೊ ನಾವು ಇದನ್ನ ಬೇಕಂತ ಮುಂದೆ ಹಾಕಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಸೊ ಹಂಗಾಗಿ ನಾವು ಸರಿಯಾದ ಸಮಯ, ಸರಿಯಾದ ಜಾಗರೂಕತೆ ಅಥವಾ ಸರಿಯಾದ ತೀರ್ಮಾನ, ಸರಿಯಾದ ಸಂದರ್ಭಗಳನ್ನ ನೋಡಿ ಇವುಗಳನ್ನ ನಾವು ಮಾಡಬೇಕು ಅನ್ನುವಂಥ ಮಾತನ್ನ ಅವರು ಒತ್ತಿ ಹೇಳ್ತಾರೆ. ಸೊ ಮುಂದೆ ಏನಾಗ್ತದೆ ಇಲ್ಲಿ ನಾವು ನೋಡೋಣ ಸ್ನೇಹಿತರೆ. ಸೊ ನನ್ನ ಜೊತೆ ಪ್ರಶಾಂತ ಧಾಮದ ಸ್ನೇಹಿತರಿದ್ದಾರೆ, ಅವ್ರು ಓದ್ತಾರೆ 82ನೇ ಪೇಜಿನ 2ನೇ ಪ್ಯಾರ. ಸೊ ದಯವಿಟ್ಟು ಓದಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 9ನೇ ಹೆಜ್ಜೆ, ಪುಟ 82, 2ನೇ ಪ್ಯಾರಾಗ್ರಾಫ್. ನಮ್ಮ ಜೀವನದ ಹೊಸ ರೀತಿಯಲ್ಲಿ ನಮಗೆ ಆತ್ಮವಿಶ್ವಾಸ ಹುಟ್ಟಿದ ನಂತರ ನಾವು ಒಳ್ಳೆಯದಕ್ಕೆ ಬದಲಾಗುತ್ತಿದ್ದೇವೆ ಎನ್ನುವುದು ನಮ್ಮ ನಡವಳಿಕೆಯಿಂದ ಇತರರಿಗೆ ಮನವರಿಕೆಯಾದ ಮೇಲೆ ನಮ್ಮಿಂದ ಗಂಭೀರವಾಗಿ ಅಥವಾ ಅವರಿಗೆ ತಿಳಿಯದಂತೆ ಪರಿಣಾಮಿತರಾದ ಇತರರೊಂದಿಗೆ ನಾವು ಸಂಪೂರ್ಣವಾಗಿ ತೆರೆದ ಮನಸ್ಸಿನಿಂದ ಮಾತನಾಡಬಹುದು. ನಮ್ಮ ಪ್ರಕಟಣೆಯಿಂದ ನಿಜವಾದ ಅಪಾಯವಿರುವ ಸಂದರ್ಭಗಳಲ್ಲಿ ಮಾತ್ರ ನಾವು ಸುಮ್ಮನಿರಬೇಕಾಗುತ್ತದೆ. ನಮ್ಮ ತಪ್ಪೊಪ್ಪಿಗೆಯ ಸಂಭಾಷಣೆಗಳು ಪ್ರಾರಂಭದಲ್ಲಿ ಸಹಜ ಮತ್ತು ಸಾಮಾನ್ಯ ಮಾತುಕತೆಯಿಂದ ಆರಂಭಿಸಲ್ಪಡಬಹುದು. ಈ ಮಾತುಕತೆಯಲ್ಲಿ ಯಾವುದೇ ಹಂತದಲ್ಲಿ ಸರಿಯಾದ ಅವಕಾಶ ದೊರಕದೇ ಇದ್ದಲ್ಲಿ ನಮ್ಮ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಆ ವ್ಯಕ್ತಿಯ ಮುಂದೆ ನಮ್ಮೆಲ್ಲ ತಪ್ಪೊಪ್ಪಿಗೆಯನ್ನು ಇರಿಸಿಡಬಹುದು. ಮಿತಿಮೀರಿದ ಪಶ್ಚಾತ್ತಾಪ, ತೋರ್ಪಡಿಕೆಯ ಪ್ರಯತ್ನ ಮಾಡದೆ ನಾವು ಮಾಡುವ ಪರಿಹಾರವು ಉದ್ಧಾರವು ತ್ವರಿತದ್ದು ಆಗಬೇಕು. ಸೊ ಕೆಲವೊಂದಿಷ್ಟು ವಿಷಯಗಳನ್ನ ಅಥವಾ ಕೆಲವೊಂದಿಷ್ಟು ತಪ್ಪುಗಳನ್ನ ಅಥವಾ ಕೆಲವೊಂದಿಷ್ಟು ಅಮೆಂಡ್ಸ್ ಗಳನ್ನ ಅಥವಾ ತಿದ್ದುಪಡಿಗಳನ್ನ ನಾವು ಮಾಡಿದ ನಂತರ ಅಲ್ಲಿ ಹೇಳ್ತಾರೆ, ಆಫ್ಟರ್ ಟೇಕಿಂಗ್ ದಿಸ್ ಪ್ರಿಲಿಮಿನರಿ ಟ್ರಯಲ್ ಅಂತ ಹೇಳ್ತಾರೆ. ಪ್ರಿಲಿಮಿನರಿ ಟ್ರಯಲ್ ಅಟ್ ಮೇಕಿಂಗ್ ಅಮೆಂಡ್ಸ್. ಇದೊಂಥರ ಒಂದಿಷ್ಟು ಸಣ್ಣ ಪುಟ್ಟ ಒಂದಿಷ್ಟು ಏನು ತಪ್ಪುಗಳನ್ನ ನಾವು ಒಪ್ಕೊಳ್ತಾ ನಂತರ ಏನಾಗ್ತದ ಅಂದ್ರೆ ವಿ ಮೇ ಎಂಜಾಯ್ ಸಚ್ ಎ ಸೆನ್ಸ್ ಆಫ್ ರಿಲೀಫ್ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು
ಸಂತೋಷ ಬರ್ತದ, ಕೆಲವೊಂದಿಷ್ಟು ಬಿಡುಗಡೆ ಹೊಂದಿದಂತ ಭಾವ ನಮಗೆ ಸಿಗ್ತದ ಅಂತ ಹೇಳ್ತಾರೆ ಅವ್ರು. ಸೊ ನಮ್ಮ ಜೀವನದಲ್ಲಿ ಏನು ಈ ಹೊಸ ರೀತಿಯಾಗಿ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಒಂದಿಷ್ಟು ಕಾನ್ಫಿಡೆಂಟ್ ಸಿಗ್ತದೆ. ಆಸ್ ಸೂನ್ ಆಸ್ ವಿ ಬಿಗಿನ್ ಟು ಫೀಲ್ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಆತ್ಮವಿಶ್ವಾಸ ಹುಟ್ಟಕ್ ಚಾಲೋಕತಿ. ಕೆಲವೊಂದಿಷ್ಟು ತಪ್ಪುಗಳನ್ನು ಒಪ್ಪಿಕೊಂಡ ನಂತರ, ಕ್ಷಮಾಪಣೆ ಸಿಕ್ಕ ನಂತರ, ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಮಾಡಿದ ನಂತರ ನಮಗೊಂದಿಷ್ಟು ಆತ್ಮವಿಶ್ವಾಸ ಬರ್ತದ. ಎಲ್ಲ ಕಡೆ ಕೂಡ ನಾವು ಈ ಕ್ಷಮಾಪಣೆಯನ್ನ ನಮಗೆ ಸಿಗಬಹುದು ಅನ್ನುವಂಥದ್ದು, ಅಥವಾ ನಮಗೊಂದಿಷ್ಟು ಬಿಡುಗಡೆ ಸಿಕ್ಕಂಗ ಒಂದಿಷ್ಟು ಸೆನ್ಸ್ ಬರ್ತದ, ಅಥವಾ ಒಂದಿಷ್ಟು ಬಿಡುಗಡೆ ಆದವ್ರ ಹಾಗೆ ನಮಗ ಒಂದಿಷ್ಟು ಫೀಲ್ ಆಗ್ತದ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದಾಗ ಏನಾಗ್ತದೆ ಅಂದ್ರೆ ಹೊಸ ರೀತಿಯ ಒಂದು ಆತ್ಮವಿಶ್ವಾಸ ಹುಟ್ಟುತ್ತದ. ಸೊ ನಾವು ಒಳ್ಳೆಯದಕ್ಕಾಗಿ ಬದಲಾಗುತ್ತಿದ್ದೇವೆ, ಒಳ್ಳೆಯದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನ ತಂದುಕೊಳ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ನಡವಳಿಕೆಗಳಿಂದ, ಅಥವಾ ನಮ್ಮ ವರ್ತನೆಗಳಿಂದ ಇತರರಿಗೆ ಮನವರಿಕೆ ಆದ ಮೇಲೆ 100% ಅವ್ರಿಗೆ ಮನವರಿಕೆ ಆಗಬೇಕು. ಅದು ಮನವರಿಕೆ ಹೆಂಗಾಗ್ತದ ಅಂತಂದ್ರೆ ಅದು ನಮ್ಮ ವರ್ತನೆ ಮೇಲೆ ಡಿಪೆಂಡ್ ಇರ್ತದೆ. ನಾವು ಬಿಹೇವ್ ಮಾಡುವಂತ ಆ ಸನ್ನಿವೇಶಗಳ ಪ್ರಕಾರ ಇರ್ತದೆ. ಇವತ್ತು ಚೆನ್ನಾಗಿರ್ತೀನಿ, ನಾಳೆಗೆ ಚೆನ್ನಾಗಿರಂಗಿಲ್ಲ ಅಂತ ಅಲ್ಲ. ನಿನ್ನೆ ಚೆನ್ನಾಗಿದ್ದೆ, ಇವತ್ತು ಚೆನ್ನಾಗಿಲ್ಲ ಅಂತಂದ್ರೆ ಯಾರೂ ನಂಬುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ನಡವಳಿಕೆಗಳಿಂದ ಇತರರಿಗೆ ಮನವರಿಕೆ ಆದ ಮೇಲೆ, ಮನವರಿಕೆ ಆಗಬೇಕು. ಇಲ್ಲ, ಈ ಮನುಷ್ಯನಲ್ಲಿ ಏನೋ ಬದಲಾವಣೆ ಆಗಿದೆ, ಇವನೇನೋ ಮಾಡಕ್ ಹೊರಟಿದ್ದಾನೆ, ಮೊದಲಿನ ಹಾಗೆ ಇಲ್ಲ, ಈಗ ಇವರು ಟೋಟಲಿ ಇವ್ರ ಜೀವನನ ಒಂಥರ ಬೇರೆನೆ ಕಾಣ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಬೇಕು. ಸೊ ಆ ರೀತಿ ಮನವರಿಕೆ ಆದ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಈ ಮನುಷ್ಯ ಇವೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅವ್ರಿಗೆ ಗುರ್ತಾಗ್ಬೇಕು. ಒಳ್ಳೇದಕ್ಕಾಗಿ ಅವನು ಬದಲಾಗ್ತಾ ಇದ್ದಾನೆ ಅನ್ನುವಂಥದ್ದು ಗುರ್ತಾಗ್ಬೇಕು. ಇದೆಲ್ಲವೂ ಗುರ್ತಾದ ನಂತರ ನಮ್ಮಿಂದ ಗಂಭೀರವಾಗಿ ಅಥವಾ ನಮಗ ತಿಳಿಯದಂತೆ ಅಥವಾ ಅವರಿಗೆ ತಿಳಿಯದಂತೆ ಕೆಲವೊಂದಿಷ್ಟು ವಿಷಯಗಳು ಇದ್ರೆ ಅವುಗಳನ್ನ ಅವಾಗ ಮಾತನಾಡಬಹುದು ಅಂತ ಹೇಳ್ತಾರೆ. ನಮ್ಮಿಂದ ಗಂಭೀರವಾಗಿ ಅಥವಾ ಅವರಿಗೆ ತಿಳಿಯದಂತೆ ಪರಿಣಾಮಿತರಾದ ಇತರರೊಂದಿಗೆ, ಅಥವಾ ಯಾರು ಅಫೆಕ್ಟೆಡ್ ಪೀಪಲ್ ಇರ್ತಾರೆ, ಯಾರಿಗೆ ನೋವು ಕೊಟ್ಟಿರ್ತೀವಿ, ಪರಿಣಾಮಿತರಾದ್ರಂದ್ರೆ ಇಲ್ಲಿ ಅಫೆಕ್ಟೆಡ್ ಪೀಪಲ್, ಯಾರಿಗೆ ನಾವು ಹಾರ್ಮ್ ಮಾಡಿರ್ತೀವಿ, ಯಾರಿಗೆ ನಾವು ನೋವು ಕೊಟ್ಟಿರ್ತೀವಿ, ಅಂತವರೊಂದಿಗೆ ನಾವು ಸಂಪೂರ್ಣವಾಗಿ ತೆರೆದ ಮನಸ್ಸಿನಿಂದ ಮಾತನಾಡಬಹುದು. ಅಲ್ಲಿ ಬ್ರೆಕೆಟ್ನಾಗೂ ಕೊಡ್ತಾರವರು, ಏನಪ್ಪಾ ಅಂತಂದ್ರ ನಮ್ಮ ಈ ಎಲ್ಲ ಪ್ರಕಟಣೆಗಳಿಂದ ಅಥವಾ ನಮ್ಮ ಈ ಎಲ್ಲ ಹೇಳಿಕೆಗಳಿಂದ ನಿಜವಾದ ಅಪಾಯವಿರುವ ಸಂದರ್ಭದಲ್ಲಿ ಮಾತ್ರ ನಾವು ಸುಮ್ಮನೆ ಇರ್ಬೇಕಾಗ್ತದ. ಅದು ನಮ್ಮ ವಿವೇಚನೆ ಗುರ್ತಾಗ್ತದೆ. ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮುಂದೆ ಕೊಡ್ತಾರ, ಅವುಗಳನ್ನ ಅಲ್ಲಿ ಬರ್ತದ ಅದು. ಸೊ ನಮ್ಮ ತಪ್ಪುಗಳಿಂದ ಅಥವಾ ನಮ್ಮ ತಪ್ಪೊಪ್ಪಿಗೆಯಿಂದ ಇನ್ನೊಬ್ಬರಿಗೆ ನೋವಾಗ್ತದ, ಇನ್ನೊಬ್ಬರಿಗೆ ಕಷ್ಟ ಆಗ್ತದ ಅಂದ್ರೆ ಅಂತ ಸಮಯದಲ್ಲಿ ನಾವು ಸ್ವಲ್ಪ ಸುಮ್ಮನೆ ಇರ್ಬೇಕಾಗ್ತದ ಅಂತ ಹೇಳ್ತಾರ. ಸೊ ನಮ್ಮ ತಪ್ಪೊಪ್ಪಿಗೆ ಹೇಗಿರ್ಬೇಕಂದ್ರೆ ಸಂಭಾಷಣೆಗಳು ಪ್ರಾರಂಭದಲ್ಲಿ ಸಹಜವಾಗಿರ್ಬೇಕು, ನಾರ್ಮಲ್ ಆಗಿ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಹೋಗಬೇಕು. ಸಾಮಾನ್ಯ ಮಾತುಕತೆಯಿಂದ ಎಲ್ಲವನ್ನ ನಾವು ಆರಂಭ ಮಾಡಬೇಕು. ಸರಿಯಾದ ಒಂದು ಮಾತುಕತೆ ಯಾವುದೇ ಒಂದು ಹಂತದಲ್ಲಿ ಅಥವಾ ಯಾವುದೇ ಒಂದು ಸಮಯದಲ್ಲಿ ನಮಗ ಅವಕಾಶ ಸಿಕ್ತಂದ್ರೆ ಅಥವಾ ಸಿಗದೇ ಇದ್ರೆ, ಒಂದ್ ವೇಳೆ ನಮ್ಮಲ್ಲಿ ಆ ಮಾತನಾಡುವಂತ ಆ ಸಮಯದಲ್ಲಿ ನಮಗೆ ಅವಕಾಶ ಸಿಗದೇ ಇದ್ರೆ ನಮ್ಮಲ್ಲಿರುವಂತ ಎಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಆ ವ್ಯಕ್ತಿಯ ಮುಂದೆ ನಮ್ಮ ಎಲ್ಲ ತಪ್ಪೊಪ್ಪಿಗೆಯನ್ನ ನಾವು ಮಾಡಿಬಿಡಬಹುದು ಅಥವಾ ಇರಿಸಿ ಬಿಡಬಹುದು ಅಂತ ಹೇಳ್ತಾರೆ. ಆ ಸಮಯಕ್ಕಾಗಿ ಕಾಯ್ಬೇಕು. ಒಂದ್ ವೇಳೆ ಸಮಯ ಸಿಗಲಿಲ್ಲ ಅಂದ್ರೆ ನಮ್ಮಲ್ಲಿ ಏನು ಧೈರ್ಯ ಇದೆ ಆ ಧೈರ್ಯವನ್ನ ನಾವು ಒಗ್ಗೂಡಿಸ್ಬೇಕು. ಎಲ್ಲವೂ ಒಗ್ಗೂಡಿಸಿ ಏನಾಗ್ತದ ಆಗ್ಲಿ, ಅದರಿಂದ ಅವನಿಗೆ ನೋವಾಗುದಿಲ್ಲ. ನಾನು ಕ್ಷಮೆ ಕೇಳೋದ್ರಿಂದ ಅಥವಾ ನನ್ನ ತಪ್ಪನ್ನ ನಾನು ಒಪ್ಪಿಕೊಳ್ಳೋದ್ರಿಂದ ಅವನಿಗೆ ಏನು ಕಷ್ಟ ಆಗುದಿಲ್ಲ, ನೋವಾಗುದಿಲ್ಲ, ಅಪಾಯ ಆಗುದಿಲ್ಲ ಅನ್ನುವಂತ ತಪ್ಪುಗಳಿದ್ರೆ ಧೈರ್ಯ ಮಾಡಿ ಅವುಗಳನ್ನ ಅವನ ಮುಂದೆ ನಾವು ತೆರೆದಿಡಬಹುದು ಅಂತ ಹೇಳ್ತಾರೆ. ಧೈರ್ಯ ಮಾಡಿ ತಪ್ಪೊಪ್ಪಿಗೆಯನ್ನು ಇರಿಸಿದಾಗ ಕೂಡ ಮಿತಿ ಮೀರಿದ ಪಶ್ಚಾತ್ತಾಪ ತೋರಿಸುವಂಗಿಲ್ಲ. ಏನೋ ಮಾಡಬಾರದ ಪಾಪಗಳನ್ನೆಲ್ಲವನ್ನ ಮಾಡಿದೀನಿ ಅಂತೇಳಿ ಅನ್ನೋಂಗಿಲ್ಲ. ಹಂಗಂತ ಅಹಂಕಾರದಿಂದನೂ ಹೇಳಂತ ಅಲ್ಲ. ಮತ್ತ ನಾನು ಇಂಥ ತಪ್ಪೆಲ್ಲ ಮಾಡೀನಿ, ನಿನಗೆ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳುದು ಅಲ್ಲ. ಮಿತಿ ಮೀರಿದ ಪಶ್ಚಾತ್ತಾಪನೂ ಪಡುವಂಗಿಲ್ಲ, ತೋರ್ಪಡಿಕೆ ಮಾಡುವಂಗಿಲ್ಲ. ಶಾಂತ ಮನಸ್ಸಿನಿಂದ, ಕಾಮ್ ಅಂಡ್ ಕ್ವೈಟ್ ಅಂತ ಹೇಳ್ತಾರೆ. ಅತ್ಯಂತ ಸೀರಿಯಸ್ಸು ಅಲ್ಲ, ಅತ್ಯಂತ ಅನ್ನುವಂತ ಕಂಡೀಷನ್ನು ಅಲ್ಲ. ನಾರ್ಮಲ್ ಆಗಿ ಒಂದು ಪ್ರಶಾಂತವಾದ ಮನಸ್ಸಿನಿಂದ ನಾವು ಇವುಗಳನ್ನ
ಅವರ ಮುಂದೆ ಇಡಬೇಕಾಗ್ತದೆ. ಅಲ್ಲಿ ಯಾವ ಏರಿಳಿತನೂ ಬೇಡ, ಯಾವ ಪಶ್ಚಾತ್ತಾಪನೂ ಬೇಡ, ಯಾವ ದುಃಖನೂ ಬೇಡ, ಅತಿಯಾದ ವಿನಯವಂತಿಕೆನೂ ಬೇಡ, ಅತಿಯಾದ ಪಾಪ ಪ್ರಜ್ಞೆನೂ ಕೂಡ ಬೇಡ. ಆರಾಮಾಗಿರ್ಬೇಕು. ಶಾಂತ ಮನಸ್ಸಿನಿಂದ ಯಾವುದೇ ತೋರ್ಪಡಿಕೆಯ ಪ್ರಯತ್ನ ನಾವು ಮಾಡದೆ ಅಂಡ್ ನಾವು ಮಾಡುವ ಪರಿಹಾರವು ಕೂಡ ಉದಾರವಾಗಿರಬೇಕು. ಅಲ್ಲಿ ಕೂಡ ನಾವು ಯಾವುದನ್ನು ಗಿಂಜಿ ಕೆಲಸ ಮಾಡಬಾರ್ದು, ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಿಡಿದಿಡುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ತಪ್ಪು ನಮ್ಮಿಂದ ಆಗಿದೆ, ಪರಿಹಾರ ನಾವು ಕೊಡ್ಲಿಕ್ಕೆ ಹೊರಟಿದೀವಿ. ನಾವು ಸಂತ್ರಸ್ತರಲ್ಲ, ಈಗ ಅವರು ಸಂತ್ರಸ್ತರು, ನಮ್ಮಿಂದ ನೋವು ಪಟ್ಟವರು. ನಮ್ಮಿಂದ ನೋವಾದವ್ರಿಗೆ ನಾವು ನಮ್ಮ ಪರಿಹಾರ ಹೇಗಿರ್ಬೇಕು ಅಂತಂದ್ರೆ ಅದು ಉದಾರವಾಗಿರ್ಬೇಕು. ಜಾಸ್ತಿ ಮಟ್ಟದಲ್ಲಿರ್ಬೇಕು ಅಂಡ್ ಅದ್ರ ಜೊತೆಗೆ ತ್ವರಿತದ್ದಾಗಿರ್ಬೇಕು. ಇಮಿಡಿಯೇಟ್ ಇವತ್ತು ಹೇಳಿದೆ ಮತ್ತೆ ಹೋಗಿ ಏನು ಪರಿಹಾರ ಕೊಡದೈತೆ ಅದನ್ನ ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳೋದಲ್ಲ. ಮುಂದಿನ ವರ್ಷ ಕೊಡ್ತೀನಿ, 10 ತಿಂಗಳು ಬಿಟ್ಟು ಕೊಡ್ತೀನಿ, 2 ತಿಂಗಳು ಬಿಟ್ಟು ಕೊಡ್ತೀನಿ, 3 ತಿಂಗಳು ಬಿಟ್ಟು ಕೊಡ್ತೀನಿ ಅಂತಲ್ಲ. ಅವೆಲ್ಲವೂ ಸ್ವಲ್ಪ ಮಟ್ಟಿಗೆ ನಮ್ಮ ಹತ್ರ ಇದ್ದಾಗ ಅವುಗಳನ್ನು ತೆಗೆದು ಹೋಗಿಕೊಂಡು ಅವ್ರಿಗೆ ಕೊಡಬೇಕು. ಇದು ದುಡ್ಡಿನ ವಿಷಯದಾಗ ಅಂತ ಇಟ್ಕೊರು. ಸುಮ್ಮನೆ ಒಂದು ಉದಾಹರಣೆ, ದುಡ್ಡು ಕೊಡಬೇಕಾಗಿತ್ತು, ಮುಖ ತಪ್ಪಿಸಿ ಓಡಬೇಕಾಗಿತ್ತು, ಆದ್ರೆ ಒಟ್ಟು ದುಡ್ಡು ನನ್ನ ಕಡೆ ಇರಲಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ದುಡ್ಡನ್ನ ಜಮಾ ಮಾಡ್ಕೊಂಡು ಈಗಿಷ್ಟಿದೆ, ಇದರಿಂದ ಇನ್ನೊಂದಿಷ್ಟು ದುಡ್ಡನ್ನು ನಾನು ಖಂಡಿತವಾಗಿ ನಿನಗೆ ಕೊಡ್ತೀನಿ ಅಂತ ಹೇಳಿ ಕ್ಷಮಾಪಣೆ ಕೇಳು. ಅವಾಗ ಆ ಮನುಷ್ಯನಿಗೆ ಧೈರ್ಯ ಬರ್ತದ, ಒಂದು ವಿಶ್ವಾಸನೂ ಬರ್ತದ. ಹಂಗೂ ಬಂತು ಹಿಂಗೂ ಬಂತು, ಒಂದು ಅರ್ಧಾರ ಬಂತಲ್ಲಪ್ಪ ಬಿಡು ಅಂತ ಸುಮ್ಮಕ್ಕ ನಾವು. ಇದು ದುಡ್ಡಿನ ವಿಷಯದ. ಮತ್ತೆ ಬೇರೆ ಬೇರೆ ವಿಷಯಗಳಿರ್ತಾವು, ಅವುಗಳೆಲ್ಲ ಮುಂದೆ ಬರ್ತಾವು. ಅವೆಲ್ಲವನ್ನ ನೋಡೋಣ ಹೇಗೆ ಮಾಡ್ತಾರ ಅಂತ ಹೇಳಿ. ಓದಿ ಸರ್ ಇನ್ನೊಂದು ಪ್ಯಾರ ದಯವಿಟ್ಟು. ಕೇಳಿಸ್ತಾ ಇಲ್ಲ? ಜಂಬು ಸರ್ ಕೇಳಿಸ್ತಾ ಇದೆಯಾ? ಸರ್ ನೀವು ಮಾತಾಡೋದು ಕೇಳಿಸ್ತಿದೆ. ಅಲ್ಲ ಅವ್ರು ಓದ್ಲಿಕ್ಕೆ ಹೇಳಿ ಅವ್ರಿಗೆ. ಓಕೆ ಸರ್. ಪ್ರಸಾದ್ ನಮ್ಮ ಸ್ನೇಹಿತರೆ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಓಕೆ, ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅದೇ ಸರಿ. ಅದ್ರ ಮುಂದೆ ಹೇಳ್ತಾರೆ ಅವ್ರು ಏನಂತಂದ್ರೆ, ಆದ್ರೆ ಸಂಪೂರ್ಣವಾಗಿ ನಮ್ಮನ್ನೇ ತೆರೆದಿಡುವುದರಲ್ಲಿ ಒಂದು ವಿಷಯವನ್ನ ನಾವು ಅಗತ್ಯವಾಗಿ ಮತ್ತು ಪ್ರಮುಖವಾಗಿ ಗಮನಿಸಬೇಕು. ಅದು ಯಾವುದಂದ್ರೆ, ಒಂದು ಘಟನೆ ಅಥವಾ ಒಂದು ಪರಿಸ್ಥಿತಿ ಹೊರಗೆಡುವಿಕೆಯಿಂದ ಯಾರೊಬ್ಬರಿಗೂ ಗಂಭೀರವಾದ ಹಾನಿಯಾಗಬಾರದು. ಉದಾಹರಣೆಗೆ, ನಾವು ನಮ್ಮ ಮದುವೆಯ ಹೊರಗಿನ ಸಂಬಂಧವನ್ನ ಅಥವಾ ಸಂಬಂಧದ ವಿವರವನ್ನ ಏನೂ ತಿಳಿದಿರದ ಪತಿ ಅಥವಾ ಪತ್ನಿಗೆ ಹೇಳಿದರೆ ಅದರ ಪರಿಣಾಮ ಚೆನ್ನಾಗಿರುವುದಿಲ್ಲ. ಒಂದು ವೇಳೆ ಇಂಥ ವಿಷಯಗಳನ್ನು ಚರ್ಚಿಸುವ ಪ್ರಮೇಯ ಅನಿವಾರ್ಯವಾಗಿ ಒದಗಿ ಬಂದರೆ ನಾವು ವಿವರಗಳನ್ನು ಮತ್ತು ಮೂರನೆಯ ವ್ಯಕ್ತಿಗಳನ್ನು ನಮ್ಮ ಮಾತುಕತೆಯಿಂದ ಪ್ರತ್ಯೇಕವಾಗಿರಿಸುವುದು ಉತ್ತಮ. ನಾವು ಇತರರ ಭಾರವನ್ನು ಅನಗತ್ಯವಾಗಿ ಹೆಚ್ಚಿಸಿ ನಮ್ಮ ಭುಜಗಳ ಮೇಲಿನ ಭಾರವನ್ನ ಕಡಿಮೆ ಮಾಡುವುದು ಸಾಧ್ಯವಿಲ್ಲ. ನೋಡ್ರಿ ಬಂತಿಲ್ಲಿ, ನಾವು ಯಾವ ವಿಷಯವನ್ನ, ಯಾವ ತಪ್ಪನ್ನ, ಯಾವ ನಮ್ಮ ಪ್ರಮಾದವನ್ನ ನಾವು ತೆರೆದಿಡಲಿಕ್ಕೆ ಹೋಗ್ತೀವಿ, ಅಲ್ಲಿ ಒಂದಿಷ್ಟು ವಿಷಯಗಳನ್ನ ನಾವು ಅಗತ್ಯವಾಗಿ ಗಮನಿಸಬೇಕು. ಅವು ಯಾವಪ್ಪ ಅಂತಂದ್ರೆ, ಅದು ಹೇಗಿರ್ತಾವಪ್ಪ ಅಂತಂದ್ರೆ, ಒಂದು ಘಟನೆ ಅಥವಾ ಒಂದು ತಪ್ಪು ಅಥವಾ ನಾವು ಮಾಡಿದಂಥ ಒಂದಿಷ್ಟು ಕೆಲಸಗಳು, ಇದನ್ನೆಲ್ಲವನ್ನ ಹೊರಗೆ ಹಾಕುವುದರಿಂದ ಯಾರಿಗೊಬ್ಬರಿಗೂ ಕೂಡ ಗಂಭೀರವಾದ ಹಾನಿ ಆಗಬಾರದು, ಘಾಸಿ ಆಗಬಾರದು, ತೊಂದರೆ ಆಗಬಾರದು, ಕಷ್ಟ ಆಗಬಾರದು, ದುಃಖ ಆಗಬಾರದು ಅಂತ ಹೇಳ್ತಾರ. ನಾನು ನನ್ನ ತಪ್ಪನ್ನು ಹೊರಗೆಡುಕೋದ್ರಿಂದ ಅಥವಾ ಹೊರಗೆ ಹಾಕುವುದರಿಂದ ಇನ್ನೊಬ್ಬರಿಗೆ ಅದು ತೊಂದರೆ ಆಗಬಾರದು. ಶುಡ್ ನಾಟ್ ಹಾರ್ಮ್ ಎನಿಬಡಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ನಮ್ಮ ಈ ಏನು ಲೈಂಗಿಕ ವರ್ತನೆಗಳು ಅಥವಾ ಆ ಲಿಸ್ಟ್ಗಳಲ್ಲಿ ಹೆಸರು ಬಂದಿರ್ತಾವೆ ಕೆಲವೊಮ್ಮೆ. ನಾವು ನಮ್ಮ ಮದುವೆ ಆಚೆಗೆ ಒಂದಿಷ್ಟು ಸಂಬಂಧವನ್ನು ಹೊಂದ್ಕೊಂಡಿದ್ರೆ ಅಂತ ಇಟ್ಕೊಳ್ರಪ್ಪ, ಸುಮ್ಮನೆ ಇತ್ತಪ್ಪ ಅಂದ್ರೆ ಒಂದು ಸಂಬಂಧ ಅದ, ಮದುವೆ ಆಚೆಗೆ, ಮದುವೆ ಹೆಂಡತಿ ಬೇರೆ ಇದ್ದಾಳೆ, ಇನ್ನೊಂದು ಸಂಬಂಧ ಐತೆ ಅಂತ ಇಟ್ಕೊಳ್ರಿ, ಅಥವಾ ಬಂದಿರ್ತದ ಅಂತ ಇಟ್ಕೊಳ್ರಿ. ಸೊ ನನಗೈತೆ ಅಂತ ಇಟ್ಕೊಳ್ರಿ. ನಾನು ಇರುವ ಸಂಬಂಧವನ್ನ, ನನಗಿದ್ದಂತ ಸಂಬಂಧವನ್ನ ಏನೂ ತಿಳಿಯದ ನನ್ನ ಹೆಂಡತಿಗೆ ಹೇಳುವ ಹಾಗಿಲ್ಲ ಅಂತ ಹೇಳ್ತಾರ ಅವ್ರು. ಹೇಳಿದ್ರೆ ಏನಾಗ್ತದೆ?
ಅದರ ಪರಿಣಾಮ ಚೆನ್ನಾಗಿರೋದಿಲ್ಲ. ಅಥವಾ ಇನ್ ಕೇಸ್ ಅದ್ರೊಳಗೆ ನಮ್ಮ ಆಲ್ಕೋಹಾಲಿಕ್ಸ್ ಹೆಣ್ಣು ಮಕ್ಕಳು ಆಲ್ಕೋಹಾಲಿಕ್ಸ್ ಇದ್ರು ಕೂಡ, ಲೇಡೀಸ್ ಆಲ್ಕೋಹಾಲಿಕ್ ಇದ್ರೆ ಅವರು ಕೂಡ ತಮ್ಮ ಸಂಬಂಧವನ್ನ ಗಂಡನ ಮುಂದೆ ಹೇಳಿದ್ರೆ ಹೇಗಾಗ್ತದೆ? ಅಥವಾ ಇವತ್ತೇನು ನಾನು ಸಂಬಂಧವನ್ನು ಹೊಂದೀನಿ, ಆ ಸಂಬಂಧದ ಏನು ಆಕೆಯ ಗಂಡ ಇರ್ತಾನಲ್ಲ, ಆಕೆ ಗಂಡ ಮುಂದೆ ಹೋಗಿ ಹೇಳಿದ್ರೆ ಏನಾಗ್ತೈತಿ? ಆಕೆಗೂ ಕೂಡ ಒಂದಿಷ್ಟು ಮಕ್ಕಳು ಮರಿ ಗಂಡ ಇರ್ಬೋದಲ್ಲ, ಅಥವಾ ಇರ್ಲಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲೇನು ಸಮಸ್ಯೆ ಆಕೈತಿ. ಮದುವೆಯ ಹೊರಗಿನ ಸಂಬಂಧವನ್ನ ಈ ವಿವರವಾಗಿ ಏನೂ ತಿಳಿದಿರದ ಪತಿ ಅಥವಾ ಪತ್ನಿಗೆ ನಾವು ಹೇಳಿದ್ರೆ ಅದರ ಪರಿಣಾಮ ಚೆನ್ನಾಗಿರೋದಿಲ್ಲ. ಅದು ನಿಮ್ಗೆ ಗೊತ್ತೈತಿ, ಕಾಮನ್ ಹೇಳಿದ್ರೆ ಏನಾಕೈತೆ ಅನ್ನುವಂಥದ್ದು. ಒಂದು ವೇಳೆ ಇಂಥ ಸನ್ನಿವೇಶಗಳನ್ನ ಅಥವಾ ಇಂಥ ವಿಷಯಗಳನ್ನ ನಾವು ಚರ್ಚಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗಳು ಬಂದ್ರೆ ಅದರ ಎಲ್ಲ ವಿವರಗಳನ್ನ ನಾವು ಹೇಳುವ ಹಾಗಿಲ್ಲ. ಏನು ಮಾಡಿದೆ, ಎಲ್ಲಿ ಮಾಡಿದೆ, ಯಾರ ಜೊತೆ ಹೋಗಿದ್ದೆ, ಯಾವಾಗ ಕರ್ಕೊಂಡು ಹೋದೆ, ಎಲ್ಲೆಲ್ಲಿದ್ದೆ, ಏನೇನು ಮಾಡಿದೆ, ಎಷ್ಟು ದಿನದಿಂದ ನಡ್ಸೀನಿ, ಕತೆಗಳನ್ನು ಎಲ್ಲವನ್ನ ಬಿಡಿಸಿ 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 ಹೇಳೋಂಗಿಲ್ಲ. ಅದಕ್ಕೆ ಹೇಳ್ತಾರವ್ರು, ಇಂಥ ಒಂದ್ ವೇಳೆ ಚರ್ಚೆ ಮಾಡ್ಲಿಕ್ಕೆ ಬಂದ್ರೆ ಅಥವಾ ಅದ್ರ ಬಗ್ಗೆ ತಿಳಿಯಲ್ಪಟ್ರೆ ಅಥವಾ ಬೇರೆ ಯಾರೋ ವ್ಯಕ್ತಿಗಳಿಂದ ನನ್ನ ಹೆಂಡತಿಗೆ ಅದು ಗುರ್ತಾತಂದ್ರೂ ಕೂಡ ಆ ವಿಷಯ ಅಕಿಯಾಗಿ ತೆಗೆದ್ರೂ ಕೂಡ ನಾವ್ ಹೇಳಂಗಿಲ್ಲ. ಒಂದ್ ಮಾತು ಹೇಳಿ ಒಂದ್ ವೇಳೆ ನಾವ್ ಹೇಳದೇನೆ ಅಕ್ಕಿ ಗುರ್ತಾತು ಅಲ್ಲಿ ಬಂದ್ರು ಕೂಡ ಅಥವಾ ಚರ್ಚಿಸುವ ಒಂದು ವಿಷಯ ಬಂದಾಗ ನಾವು ಎಲ್ಲಾ ವಿವರಗಳನ್ನು, ಸೂಕ್ಷ್ಮವಾದ ವಿವರಗಳನ್ನ ನಾವು ಹೊರಗಡೆ ನಮ್ಮ ಮಾತುಕತೆಯಿಂದ ಅವುಗಳನ್ನ ಬೇರೆ ಮಾಡ್ಬೇಕು. ಅವೆಲ್ಲವನ್ನ ಹೇಳುವಂಗಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲವೂ ಪ್ರತ್ಯೇಕವಾಗಿರಿಸುವುದು ಉತ್ತಮ ಅಂತ ಹೇಳ್ತಾರೆ. ಇದೇ ನಾನು ಪದೇ ಪದೇ ಹೇಳೋದು, ನಾವು ಇತರರ ಭಾರವನ್ನು ಅನಗತ್ಯವಾಗಿ ಹೆಚ್ಚಿಸಿ, ಮತ್ತೊಬ್ಬರ ಭಾರವನ್ನು ಅನಗತ್ಯವಾಗಿ ಹೆಚ್ಚಿಸಿ ನಮ್ಮ ಭುಜಗಳ ಮೇಲೆ ಅಥವಾ ನಮ್ಮ ಮೈ ಮೇಲೆ ಇದ್ದಂಥ ಭಾರವನ್ನ ಕಡಿಮೆ ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಾಡಬಾರದು ಅಂತ ಹೇಳ್ತಾರೆ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ನಮ್ಮ ಮನೆಯ ಕಸವನ್ನ ನಾವು ಮತ್ತೊಬ್ಬರ ಮನೆ ಕಂಪೌಂಡ್ನಾಗ ಹಾಕಕ್ ಆಗುದಿಲ್ಲ. ಈಗ ಅರ್ಥ ಆಗಿರ್ತದೆ ಪರಿಹಾರ ಕೊಡುವುದಂದ್ರೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು. ಅದಕ್ಕ ಹಿರಿಯ ಬಂಧುಗಳ ಸಹಾಯ ಬೇಕಾಗ್ತದೆ, ಆಧ್ಯಾತ್ಮಿಕ ಸಲಹೆಗಾರ ಸಹಾಯ ಬೇಕಾಗ್ತದ, ಅಥವಾ ನಾವೇನು ಮಾರ್ಗದರ್ಶಕರಂತೀವಿ ಅವ್ರ ಸಹಾಯ ಬೇಕಾಗ್ತದ. ಕೆಲವೊಮ್ಮೆ ನಮಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಕೆಲವೊಮ್ಮೆ ತಗೋಬಹುದು, ಇಲ್ಲ ಅಂತ ಹೇಳಂಗಿಲ್ಲ, ಕೆಲವೊಮ್ಮೆ ತಗೋಬಹುದು, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಹೇಳಿ ಹಿರಿಯರಿಂದ ಏನು ಅನುಭವದ ಮಾತುಗಳು ಬರ್ತಾವು, ಆ ಅನುಭವದ ಪ್ರಕಾರ ನಾವು ಬೇಕಾದ್ರೆ ಪರಿಹಾರವನ್ನು ಮಾಡಬಹುದು ಅಥವಾ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳಬಹುದು. ಒಂದು ಕಡೆ ಬರ್ತದೆ, ಅದು ಆಯ್ತು ಇನ್ನು ಮೇಲೆ ಆಗಿದ್ದಾಗಿ ಹೋತು, ಇನ್ನು ಮುಂದೆ ಅದು ರಿಪೀಟ್ ಆಗುದಿಲ್ಲ ಅನ್ನುವಂಥದ್ದೆಲ್ಲ ಬರ್ತದೆ. ಬಿಗ್ ಬುಕ್ ಅಲ್ಲ ನೋಡ್ರಿ. ಸೊ ಅದೇ ತತ್ವದಡಿ ಹೇಳ್ತಾರೆ ಅವರು ಮುಂದಿನ ಪ್ಯಾರಾದಲ್ಲಿ. ಸೊ ಮುಂದಿನ ಪ್ಯಾರಾದಲ್ಲಿ ಏನಾಗ್ತದೆ ಅಂದ್ರೆ, ಇದೇ ತತ್ವದಡಿ ಬರುವ ಜೀವನದ ಇತರ ವರ್ಗಗಳಿಗೆ ಸಂಬಂಧಿಸಿದ ತೀಕ್ಷ್ಣವಾದ ಪ್ರಶ್ನೆಗಳ ವಿಷಯದಲ್ಲೂ ನಾವು ಜಾಗರೂಕರಾಗಿರಬೇಕು. ಸೊ ನಾನು ಇದನ್ನ ಓದಂಗಲ್ಲ, ಹಿಂಗ ಕಂಟಿನ್ಯೂಸ್ ಆಗಿ ಹೇಳ್ಕೊತ ಹೋಗ್ಬಿಡ್ತೇನೆ. ಅವ್ರು ಬಂದಿದ್ದಾರೆ, ಓದೋಣ ಬೇಡ? ಓದಿ ಪ್ಲೀಸ್. ಪ್ರಶಾಂತಂ ಸ್ನೇಹಿತರೆ ಕಂಟಿನ್ಯೂ ಓದಿ ಸ್ನೇಹಿತರೆ. ಓಕೆ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಇತ್ತು. ಓಕೆ, ಇದೇ ತತ್ವದಡಿ ಬರುವ ಜೀವನದ ಇತರ ವರ್ಗಗಳಿಗೆ ಸಂಬಂಧಿಸಿದ ತೀಕ್ಷ್ಣವಾದ ಪ್ರಶ್ನೆಗಳ ವಿಷಯದಲ್ಲೂ ನಾವು ಜಾಗರೂಕರಾಗಿರಬೇಕು. ಉದಾಹರಣೆಗೆ, ನಾವು ನಮ್ಮ ಕಂಪನಿಯ ಬಹಳಷ್ಟು ಹಣವನ್ನು ಕುಡಿದು ಬಿಟ್ಟಿದ್ದೇವೆ. ನಾವದನ್ನು ಹಿಂದಿರುಗಿಸದ ಸಾಲವಾಗಿ ಪಡೆದಿರಬಹುದು, ಅಥವಾ ಅಯವ್ಯಯವಾದ ಲೆಕ್ಕಾಚಾರವನ್ನು ಯದ್ವಾ ಉಬ್ಬಿಸಿ ಹಾಗೆ ಮಾಡಿರಬಹುದು. ನಾವೇನು ಹೇಳದೇ ಇದ್ದಲ್ಲಿ ಇದು ಯಾರಿಗೂ ತಿಳಿಯದೆ ಹೋಗಬಹುದು ಎಂದುಕೊಳ್ಳೋಣ. ಆವಾಗ ನಾವೇನು ಮಾಡಬಹುದು? ಒಂದು ವೇಳೆ ನಾವು ತಪ್ಪೊಪ್ಪಿಕೊಂಡಲ್ಲಿ ನಮ್ಮ ಕೆಲಸ ಹೋಗುವುದು ಮಾತ್ರವಲ್ಲ, ಮುಂದೆ ನಮಗೆ ಕೆಲಸ ಸಿಗದೆ ಇರಬಹುದಾದ ಪರಿಸ್ಥಿತಿ ಉದ್ಭವಿಸುತ್ತದೆ ಎಂದುಕೊಳ್ಳೋಣ. ಆವಾಗ ನಾವೇನು ಮಾಡೋಣ? ನಮ್ಮ ಕುಟುಂಬದ ಗತಿ ಏನಾಗಬಹುದೆಂಬುದನ್ನು ಪರಿಗಣಿಸದೆ ನಮ್ಮ ಪರಿಹಾರ ನೀಡುವ ಉದ್ವೇಗದಲ್ಲಿ ನಮ್ಮ ಅತಿಯಾದ ಸನ್ನಡತೆಯನ್ನು ತೋರ್ಪಡಿಸೋಣವೇ? ಅಥವಾ ನಮ್ಮ ನಡವಳಿಕೆಯ ಪರಿಣಾಮದ ಗಂಭೀರತೆಗೆ ಬಲಿಯಾಗಲಿರುವ ಕುಟುಂಬದವರೊಡನೆ ಮೊದಲಿಗೆ ಚರ್ಚಿಸೋಣವೇ? ನಮ್ಮ ಪೋಷಕರೊಂದಿಗೆ ಅಥವಾ ಆತ್ಮಿಕ ನಿರ್ದೇಶಕರೊಂದಿಗೆ ನಮ್ಮ ಸಮಸ್ಯೆಯನ್ನು ವಿವರಿಸಿ
ದೇವರ ಸಹಾಯವನ್ನು ಮಾರ್ಗದರ್ಶನವನ್ನು ಬೇಡಿ ಸಮಯ ಬಂದಾಗ ಸರಿಯಾದುದನ್ನೇ ಮಾಡಲು ನಿರ್ಣಯಿಸೋಣವೇ? ಈ ತೆರನಾದ ಎಲ್ಲಾ ವಿವಿಧ ಸಮಸ್ಯೆಗಳಿಗೂ ಸರಿಹೊಂದುವ ಒಂದೇ ಉತ್ತರವಂತೂ ಖಂಡಿತವಾಗಿಯೂ ಇಲ್ಲ. ಆದರೆ ಇಂತಹ ಪರಿಸ್ಥಿತಿಗಳಲ್ಲಿ ಅತ್ಯವಶ್ಯಕವಾಗಿ ಬೇಕಾದುದು ನಾವು ಮಾಡಿದ ತಪ್ಪುಗಳಿಗೆ ಸಾಧ್ಯವಾಗುವ ಸಂದರ್ಭಗಳಲ್ಲಿ ಪರಿಹಾರ ಒದಗಿಸುವ ಸಂಪೂರ್ಣ ಅಭಿಲಾಷೆ ಇರುವುದು. ಓಕೆ, ಇದೇ ತತ್ವದಡಿ ಏನು ಮನೆಯಲ್ಲಿ ಏನು ಕೆಲಸ ಬಂದೋ, ಮನೆಯಲ್ಲಿ ಏನು ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ತೀವಿ, ಏನು ಹೆಂಡತಿಗೆ ನಮ್ಮ ಉಳಿದ ಸಂಬಂಧಗಳ ಬಗ್ಗೆ ಹೇಳದೆ ಇರ್ತೀವಿ, ಅದೇ ತತ್ವದಡಿ ಇತರ ಜೀವನದ ಇತರ ತೊಂದರೆಗಳನ್ನು ಬರ್ತಾವೆ. ಇತರ ಒಂದಿಷ್ಟು ವರ್ಗಗಳು ಇರ್ತಾವು ಅಥವಾ ಇತರ ಒಂದಿಷ್ಟು ಭಾಗಗಳು ಇರ್ತಾವೆ. ಮನೆಯಲ್ಲಾಯ್ತು, ಇನ್ನು ಹೊರಗಡೆ ಕೆಲಸ ಮಾಡುವಲ್ಲಿ ಅಥವಾ ಗೆಳೆಯರಲ್ಲಿ, ಕೆಲಸ ಮಾಡುವಲ್ಲಿ ಅಥವಾ ನಾವು ಗೆಳೆಯರಲ್ಲಿ ಇಲ್ಲಿ ಕೂಡ ನಾವು ಜಾಗರೂಕರಾಗಿರ್ಬೇಕು ಅಂತಾರೆ. ಅದು ಎಂತ ವಿಷಯದಲ್ಲಿ ತೀಕ್ಷ್ಣವಾದ ಪ್ರಶ್ನೆಗಳಂತ ಇರ್ತಾವ. ಕೆಲವೊಂದಿಷ್ಟು ಗುರ್ತಿರ್ತಾವ ನಮ್ಗೆ, ಯಾವ್ದು ನಾನು ಅತಿಯಾಗಿ ಮಾಡಿದ್ದೀನಿ ಅದರಿಂದ ಏನ್ ಇಫೆಕ್ಟ್ ಆಗ್ತದೆ ಅನ್ನುವಂಥದ್ದು ಗುರ್ತಿರ್ತದೆ. ಇಲ್ಲಿ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅಂತಲ್ಲ, ನಾನು ಮಾಡಿದ ತಪ್ಪುಗಳು ನನಗೇನು ಅನ್ನುವಂಥದ್ದು ನನಗೆ ಗುರ್ತಿರ್ತವೆ, ಅದರಿಂದ ಏನಾಗ್ತದೆ ಅನ್ನುವಂಥದ್ದು ನನಗೆ ಖಬರ್ ಇರ್ತದೆ. ಅಲ್ಲೊಂದು ಉದಾಹರಣೆ ಕೊಡ್ತಾರ ಅವ್ರು. ಇಲ್ಲಿ ಕೂಡ ನಾವು ಎಷ್ಟು ಜಾಗರೂಕರಾಗಿರ್ಬೇಕಂದ್ರೆ ಅಲ್ಲಿ ಮನೆಯಲ್ಲಿ ಹೇಗೆ ಜಾಗರೂಕರಾಗಿದ್ವಿ ಹಂಗೆ ಇಲ್ಲಿ ಜಾಗರೂಕರಾಗಿರ್ಬೇಕು. ಸೊ ನಮ್ಮಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತ ಅಥವಾ ಸರಿಯಾದ ಯೋಚನೆ ಮಾಡುವಂತ ಶಕ್ತಿ ಇರಬೇಕು ಇಲ್ಲಿ ಕೂಡ. ಸೊ ಈಗ ನೋಡಿ, ಉದಾಹರಣೆಗೆ ನಾವು ಈ ಒಂದಿಷ್ಟು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅಥವಾ ಯಾರ ಕೆಲಸ ಮಾಡ್ತಿರ್ತೀವಿ ಅಥವಾ ನಾವು ಗೌರ್ಮೆಂಟ್ ಎಂಪ್ಲಾಯ್ ಇರ್ತೀವಿ. ಸಾಕಷ್ಟು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಏನೇನೋ ಗದ್ದಲ ಮಾಡಿಬಿಟ್ಟಿರ್ತೀವಿ. ನಾನು ಇನ್ನು ಮಾತಾಡಿದೆ ಇದ್ರ ಬಗ್ಗೆ. ಸಾಕಷ್ಟು ಕುಡ್ದಿರ್ತೀವಿ, ಕೆಲವೊಂದಿಷ್ಟನ್ನ ಹಿಂತಿರುಗಿಸಲಾಗದ ಸಾಲವಾಗಿ ಪಡೆದಿರ್ತೀವಿ. ಕೆಲವೊಮ್ಮೆ ಏನ್ ಮಾಡ್ತೀವಿ, ದುಡ್ಡಿಗೋಸ್ಕರ ಲೆಕ್ಕಾಚಾರಗಳನ್ನ ತಪ್ಪು ಮಾಡಿರ್ತೀವಿ, ಅಥವಾ ಒಂದಕ್ಕೆ ಎರಡು ಬರ್ದು ಟೋಪಿ ಹಾಕಿ ಗೌರ್ಮೆಂಟ್ಗೆ ಲಾಸು ಮಾಡಿರ್ತೀವಿ ಅಥವಾ ಕಂಪನಿಗೆ ಲಾಸು ಮಾಡಿರ್ತೀವಿ. ಅದು ಯಾರಿಗೆ ಗುರ್ತೂ ಆಗಿರೋದಿಲ್ಲ, ಕೆಲವೊಮ್ಮೆ ಯಾರಿಗೆ ಗುರ್ತಾಗಿರೋದಿಲ್ಲ. ಹೇಳ್ತೇನೆ ನಾನು, ಒಂದು ಸಲ ಯಾವ್ದೋ ಒಬ್ಬ ಡಾಕ್ಟರ್ ಏನು ಬ್ರೈಬ್ ಅಂತ ಹೇಳ್ತೀವಿ, ಲಂಚ ಅಂತ ಹೇಳ್ತೀವಿ, ಅವ್ರಿಗೆ ಅವ್ರಿಗೆ ಬೇಕಾದಂತ ಮೀಡಿಯೇಟರ್ ಆಗಿ ನಾನೇ ಕೇಸ್ ಒಯ್ದು ಅವ್ರಿಗೆ ಎಷ್ಟು ಲಂಚ ಕೊಡಬೇಕು ಅನ್ನುವಂಥದ್ದು ಮಾತುಕತೆಯಾಗಿ ಅವ್ರು 2,000 ಹೇಳಿದ್ರೆ ನಾ 20,000 ಇಸ್ಕೊಂಡಿದ್ದೆ. ಅವ್ರು 2,000 ಹೇಳಿದ್ರು, ನಾನು 20,000 ಇಸ್ಕೊಂಡಿದ್ದೆ. ಅಂದ್ರೆ ಒಂದಕ್ಕೆ 10 ಪಟ್ಟು ಹೆಚ್ಚಿಗೆ ಇಸ್ಕೊಂಡಿದ್ದೆ. ಆ ಡಾಕ್ಟ್ರಿಗೆ ಕೊಡೋದು 2,000 ಕೊಟ್ಟಿದ್ದೆ, ಉಳಿದ 18,000 ನಾನು ತಿಂದಿದ್ದೆ. ಇದು ಅವನಿಗೆ ಗುರ್ತಿಲ್ಲ, ಇವತ್ತಿಗೂ ಗುರ್ತಿಲ್ಲ. ನನಗ್ ಗುರ್ತದಲ್ಲ, ನಾನು ಮಾಡಿದ್ದೆ. ಈಗ ಹೋಗಿ ಇದನ್ನ ಹೇಳಿದ್ರೆ ಪರಿಸ್ಥಿತಿ ಏನಾಗ್ತದೆ? ಅದ್ರ ಬೇರೆ ಬೇರೆ ರೂಪದಲ್ಲಿ ಅವು ಏನ್ ಮಾಡ್ಬೇಕು ಮುಂದೆ ಹೇಳ್ತಾರೆ. ಹಿರಿಯ ಬಂಧುಗಳು, ಮಾರ್ಗದರ್ಶಕರು ಕೊಡ್ತಾರೆ. ಇದು ಫೋನ್ ಬರಕತ್ತೆ ಇಂಥ ಸಮಯದಲ್ಲಿ. ಒಂದು ಈಗ ಒಂದೇ ಸೆಕೆಂಡ್ ಸ್ನೇಹಿತರೆ, ಇದು ಸೌಂಡಿಗೆ ಬಂದ್ಬಿಟ್ಟಿರ್ತದೆ. ಯೂಶುವಲಿ ನಾನು ಮೆಸೇಜ್ ಹಾಕ್ಬಿಟ್ಟಿರ್ತೀನಿ ಯಾರಿಗೆ ಕಾಲ್ ಮಾಡ್ಬೇಡ ಅಂತೇಳಿ. ಆದ್ರೂ ಕೂಡ ಕಾಲ್ ಬಂದಾಗ ಏನ್ ಮಾಡಕ್, ಅವ್ರು ಗುರ್ತಿಲ್ಲಾರ್ದವ್ರು ಮಾಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ಕೆಲವೊಂದಿಷ್ಟು ವಿಷಯಗಳಿರ್ತಾವ. ದುಡ್ಡನ್ನ ತಿಂದಿದ್ದು, ಯದ್ವಾ ಲೆಕ್ಕಾಚಾರ ಮಾಡಿದ್ದು, ಅವುಗಳನ್ನ ಉಬ್ಬಿಸಿ ಬರ್ದಿರೋದು ಅಥವಾ ಡಬಲ್ ಮಾಡಿ ಬರ್ದಿರೋದು. ಸೊ ಇವೆಲ್ಲವನ್ನ ಹೇಳದೆ ಹೋದ್ರೂ ಕೂಡ ಯಾರಿಗೆ ಗುರ್ತಾಗೋದೇ ಇಲ್ಲ. ಸಾಕಷ್ಟು ದುಡ್ಡನ್ನು ತಿಂದೀವಿ ನಾವು, ಗೌರ್ಮೆಂಟ್ ತಿಂದೀವಿ, ಹೊರಗಿನವ್ರದ್ದು ತಿಂದೀವಿ, ಕೆಲಸ ಮಾಡಿಸ್ಕೊಳಕ್ ಬಂದಂತ ನೌಕರದಾರ್ದು ತಿಂದೀವಿ. ಅವೆಲ್ಲ ಅಲ್ಲೇ ಬಾರಿಗೆ ಹಾಕಿ ಕರೆಂಟ್ ಹೋಯ್ತೀವಿ ನಮ್ ಕಡೆ. ಅದನ್ನ ಯಾರು ಕೇಳಂಗಿಲ್ಲ, ನೀ ದುಡ್ಡು ಏನ್ ಮಾಡಿ ಹೆಂಗ್ ಮಾಡಿ ಅಂತ. ಬಟ್ ಇದನ್ನ ಹೇಳದೆ ಇದ್ರು ಕೂಡ ಯಾರಿಗೂ ಗುರ್ತಾಗುದಿಲ್ಲ. ಹಿಂಗಂತ ಅನ್ಕೊಳ್ಳೋಣ ನಾವು, ನಮಗೂ ಗುರ್ತು ಇಲ್ಲಿ ತನಕ ಯಾರಿಗೂ ಗುರ್ತಾ ಇಲ್ಲ ನಾವು ಮಾಡಿದ್ದು. ಸೊ ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೋದು? ಒಂದೆಳೆ ಹೋಗಿ ಇವತ್ತಿನ ಎಲ್ಲ ಹೆಜ್ಜೆಗಳು ನಮ್ಮ ಹಿರಿಯರು ಹೇಳಿದ್ದಕ್ಕ ಈ ಹೆಜ್ಜೆಗಳು ಜೀವನ ಮಾಡೋನು, ಈ ಹೆಜ್ಜೆಗಳನ್ನ ದಾರಿಯಲ್ಲಿ ನಡೀನು ಅಂತೇಳಿ ಹೋಗಿ ಬಡ ನಮ್ಮ ತಪ್ಪಪ್ಕೊಂಡ್ರೆ ಏನಾಕತಿ? ನಮ್ಮ ಕೆಲಸನ ಹೋಗ್ತೈತಿ. ಒಂದು ಡಿಸ್ಮಿಸರ್ ಹಾಕಿವಿ, ಒಂದು ಇಲ್ಲಾಂದ್ರೆ ಮೊದ್ಲಕ್ಕೆ ಸಸ್ಪೆಂಡರ್ ಮಾಡ್ತಾರ, ಒಂದು ಆಮೇಲೆ ಅದು ಶಿಕ್ಷೆ ಆತಂದ್ರೆ ಜೈಲ್ನಾಗೂ ಕುಂದಿರ್ತಾರ. ಒಂದು ಕೆಲವೊಮ್ಮೆ ನಮ್ಗೆ ಮುಂದೆ ಜೀವನ ನಡ್ಸಕ್ ಕೆಲ್ಸನೂ ಸಿಗ್ಲಿಕ್ಕಿಲ್ಲ.
ಈಗ ಒಂದ್ ಯಾವ್ದೋ ಕಂಪ್ನಿ ಹೋಗಿ ಇಂಥದ್ದೆಲ್ಲವನ್ನು ಮಾಡಿದ್ರೆ ತೆಗೆದು ಹಾಕಿಬಿಡ್ತಾರ. ಅವಾಗ ಏನ್ ಮಾಡುದು? ಇಂಥ ಪರಿಸ್ಥಿತಿನೂ ಬರ್ತದಲ್ಲ. ಅವಾಗ ನಾವೇನ್ ಮಾಡ್ಬೇಕು? ನಮ್ಮ ಕುಟುಂಬದವ್ರ ಗತಿ ಏನು? ನಾನು ಹೋಗಿ ಜೈಲಲ್ಲಿ ಕೂತ್ರೆ, ನಾನು ಕೆಲಸ ಕಳ್ಕೊಂಡ್ರೆ ನಮ್ಮ ಬದುಕು ಹೇಗೆ ನಡಿಬೇಕು? ಇವೆಲ್ಲವನ್ನ ಪರಿಗಣಿಸದೆ ಅಥವಾ ಇವೆಲ್ಲವನ್ನ ನೋಡದೆ ನಾವು ನಮ್ಮ ಪರಿಹಾರ ನೀಡುವ ಉದ್ವೇಗದಲ್ಲಿ ನಮ್ಮ ಅತಿಯಾದ ಸನ್ನಡತೆಯನ್ನ ತೋರ್ಪಡಿಸೋಣವೇ ಅಂತ ಕೇಳ್ತಾರ ಅವ್ರು. ಏನ್ ಮಾಡ್ಬೇಕು? ಇಲ್ಲಿ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಕ್ಕವು. ಪರಿಹಾರ ಕೊಡುವುದಂತಂದ ಮಾಡುದು ಅಥವಾ ಪರಿಹಾರ ಕೊಡುವ ಉದ್ವೇಗದಲ್ಲಿ ಎಲ್ಲವೂ ಹೇಳಿಬಿಟ್ಟಿದ್ದಾರೆ. ಅತ್ಯಂತ ಸತ್ಯದ ಮಾರ್ಗದಲ್ಲಿ ನಾವು ಜೀವನವನ್ನ ಸಾಗಿಸಬೇಕು. ಆ ತರ ನಾವು ನಿರ್ಧಾರವನ್ನ ಮಾಡೀವಿ. ಆ ನಿರ್ಧಾರದಂತೆ ನಾವು ಎಲ್ಲವನ್ನ ತೋಡಿಕೊಂಡು ಬಿಡೋದು, ಎಲ್ಲವನ್ನ ಹೇಳಿಬಿಡೋಣ ಅನ್ನುವಂಥದ್ದು ಬರ್ತದೆ. ಇಲ್ಲಿ ನಮಗೆ ನಾವೇ ಕ್ವಶನ್ ಕೇಳ್ಕೋಬೇಕು, ನಮ್ಮ ಅತಿಯಾದ ಸನ್ನಡತೆಯನ್ನು ತೋರ್ಪಡಿಸೋಣ ಹೆಂಗೆ? ಅಥವಾ ನಮ್ಮ ನಡವಳಿಕೆಯಿಂದ ನಾವು ಏನೀಗ ಮಾಡ್ಲಿಕ್ಕೆ ಹೊರಟಿದೀವಿ ಅಥವಾ ಏನು ನಾವು ಮಾಡ್ತೀವಿ ಅದರಿಂದಾಗಿ ಏನು ಗಂಭೀರತೆ ಅಥವಾ ಅದರಿಂದಾಗಿ ಏನೇನು ತೊಂದರೆಗಳಾಗ್ತವು, ನಾನು ಮಾಡಿದ ಈ ಎಲ್ಲ ತಪ್ಪೊಪ್ಪಿಗೆಯಿಂದ ನನ್ನ ಕುಟುಂಬದವರು ಕೆಲವೊಮ್ಮೆ ಬಲಿ ಆಗಬಹುದು, ಅವ್ರ ಕಷ್ಟ ಅನುಭವಿಸ್ಬೋದು. ಸೊ ಹಿಂಗಾಗಿ ಅವ್ರ ಜೊತೆ ನಾವು ಮೊದಲಿಗೆ ಚರ್ಚೆ ಮಾಡೋಣ. ನಾನು ಒಪ್ಕೊಳಕ್ ಹೊರಟಿದ್ದೀನಿ, ನಾನು ಈ ತರ ಒಪ್ಕೊಳ್ಳೋದ್ರಿಂದ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಆಗ್ಬೋದು, ನೀವೆಲ್ಲರೂ ಸಾಥ್ ಕೊಡ್ತೀರಾ ಏನು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡೋಣ, ಅಥವಾ ಅವ್ರು ಕೂಡ ಚರ್ಚೆ ಮಾಡೋಣ, ಅಥವಾ ನಮ್ಮ ಪೋಷಕರೊಂದಿಗೆ ಅಥವಾ ನಮ್ಮ ಆಧ್ಯಾತ್ಮಿಕ ನಿರ್ದೇಶಕರೊಂದಿಗೆ ಈ ಸಮಸ್ಯೆಯನ್ನ ವಿವರಿಸಿ ನಾವು ದೇವರ ಸಹಾಯವನ್ನ ಮತ್ತು ಮಾರ್ಗದರ್ಶನವನ್ನ ಬೇಡಿ ಬಂದಾಗ ಸರಿಯಾದುದನ್ನ ಮಾಡಲು ನಿರ್ಣಯಿಸೋಣವೇ. ನನಗನ್ಸಿದ ಮಟ್ಟಿಗೆ ಈ ಸೆಂಟೆನ್ಸ್ ಬಹಳ ಹಿಡಿಸ್ತದೆ. ಕೆಲವೊಂದು ಬಹಳ ಡೀಪ್ ಇರುವಂತದ್ದ, ಎಲ್ಲದಕ್ಕೂ ಇದನ್ನೇ ಹೊಂದಿಸ್ಕೊಳ್ಳೋದಂತಲ್ಲ. ದೇವರ ಸಹಾಯವನ್ನ ಬೇಡುವುದು, ಮಾರ್ಗದರ್ಶಕರ ಸಹಾಯವನ್ನ ಬೇಡುವುದು, ಅಥವಾ ಆಧ್ಯಾತ್ಮಿಕ ನಮ್ಮ ಏನು ನಿರ್ದೇಶಕರ ಆಧ್ಯಾತ್ಮಿಕ ದಾರಿ ತೋರಿಸ್ತಾರಲ್ಲ ಅಂತವ್ರು, ಆಧ್ಯಾತ್ಮಿಕ ಗುರುಗಳಿರ್ತಾರಲ್ಲ ಅಂತವ್ರ ಸಹಾಯ ಕೇಳೋನು. ಅದ್ರ ಜೊತೆಗೆ ದೇವರ ಸಹಾಯವನ್ನ ಕೇಳಿ ಅವರ ಮಾರ್ಗದರ್ಶನವನ್ನ ಪಡೆದು ಸಮಯ ಬಂದಾಗ ಸರಿಯಾದುದನ್ನೇ ಮಾಡಲು ನಿರ್ಣಯಿಸೋಣವೇ. ಕೆಲವೊಂದಿಷ್ಟು ಬರ್ತಾವ ಮುಂದೆ, ಏನು ನಾನು ಮಾಡಿದ ಕರ್ಮಕ್ಕಾಗಿ ಏನ್ ಕಾಂಪೆನ್ಸೇಷನ್ ಮಾಡಬೇಕು ಅಥವಾ ಬೇರೆ ರೂಪದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದೆಲ್ಲವೂ ಬರ್ತವೆ. ನಮಗ್ ಬಂದಿತ್ತು ಒಂದ್ಸಲ, ಕೆಲಸನ ಮಾಡ್ತಿರ್ಲಿಲ್ಲ ನಾನು. ಇಡೀ 20 ವರ್ಷದ ಸರ್ವಿಸ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 3 ರಿಂದ 4 ವರ್ಷ ಮಾತ್ರ ನನ್ನ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ದೆ ನಾನು. ನನ್ನ ವೃತ್ತಿಗೆ ಸಂಬಂಧಪಟ್ಟ ಕೆಲಸವನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡೋದು, ಅಡ್ಡಾಡೋದು. ಎಲ್ಲರಿಗೂ ನೋವಾಗ್ತಿತ್ತು ನನ್ನ ನೋಡಿ, ಆದ್ರೆ ಏನು ಮಾಡಕ್ ಬರ್ತಿರ್ಲಿಲ್ಲ ಅವ್ರಿಗೆ. ನನ್ನ ನೋಡಿ ಎಲ್ಲರೂ ಹುರ್ಕೋತಿದ್ರು, ಅವ್ರಿಗೆಲ್ಲರಿಗೂ ಅನ್ನುವಂಥದ್ದು ಇರ್ತಿತ್ತು. ಸೊ ಈಗೇನು ಮಾಡ್ಬೇಕು? ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ನಂತರ 9ನೇ ಹೆಜ್ಜೆಯನ್ನು ನೋಡಿದ ನಂತರ ನಾನು ಎಷ್ಟು ವರ್ಷಗಳ ಕಾಲ ಕೆಲಸವನ್ನ ಮಾಡಿಲ್ಲ ಅದರ 2 ಪಟ್ಟನ ಕೆಲಸ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಕಾಂಪೆನ್ಸೇಟ್ ಮಾಡ್ತೀನಿ, ನಿಯತ್ತಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಮೊದಲು ತಗೊಳ್ತಾ ಇರೋದು ದುಡ್ಡು ಪಡ್ಡು ಅವೆಲ್ಲವನ್ನೇ ನಿಲ್ಲಿ, ಏನು ಇಲ್ಲ, 10 ವರ್ಷ ತಗೊಳೋದಕ್ಕಾಗಲ್ಲ. ಇನ್ನಷ್ಟು ಪ್ರೀತಿಯಿಂದ ಮಾತನಾಡಿಸಿ ಅವ್ರಿಗೆ ಒಂದಿಷ್ಟು ದುಡ್ಡು ಇರಲಿ, ಒಮ್ಮೆ 100-200 ರೂಪಾಯಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಕೊಟ್ಟು ಕಳಿಸಿ. ಗೌರ್ಮೆಂಟಿಗೆ ಏನು ಲಾಸ್ ಮಾಡೀವಿ, ಈಗ ಸಮಯವನ್ನು ಎಷ್ಟು ವ್ಯರ್ಥ ಮಾಡೀವಿ, ಅದರಷ್ಟು ದುಡ್ಡಿದು. ಯಾವುದೇ ಕೆಲಸ ಹೇಳಿದ್ರು ಯಾವುದು ಕೂಡ ಬಲ್ಲೆ ಅನ್ನಲಾರ್ದೆ, ನನ್ನ ವ್ಯಾಪ್ತಿಗೆ ಬರೋದಿಲ್ಲ ನಿನ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದೇ ಕೆಲಸವನ್ನ ಮಾಡಕ್ ಚಾಲು ಮಾಡಿ. ಸೊ ಇವೆಲ್ಲ ಬರ್ತಾವ ಮುಂದೆ ಕಾಂಪೆನ್ಸೇಷನ್ದಾಗ, ಅಥವಾ ನಮ್ಮ ಮಾರ್ಗದರ್ಶಕರು ನಮ್ಗೊಂದಿಷ್ಟು ಸಲಹೆಗಳನ್ನ ಕೊಡ್ತಾರ, ಅವುಗಳನ್ನ ನೋಡೋಣ, ಅದು ಬೇರೆ ಆಗ್ತದೆ. ಆದ್ರೆ ಇಲ್ಲಿ ಮುಂದೆ ಹೇಳ್ತಾರ, ನಾವು ಸರಿಯಾದ ಸಮಯ ಬಂದಾಗ ಸರಿಯಾದದನ್ನ ಮಾಡ್ಲಿಕ್ಕೆ ನಾವು ನಿರ್ಣಯ ಮಾಡೋಣ. ಸೊ ಈ ತರ ಏನೇನು ಸಮಸ್ಯೆಗಳು ಬರ್ತಾವು, ಯಾವ್ಯಾವ ಸಮಸ್ಯೆಗಳು ಬರ್ತಾವು, ಇವುಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಸರಿ ಹೊಂದುವಂತಹ ಒಂದೇ ಒಂದು ಉತ್ತರವಂತೂ ನಮಗೆ ಖಂಡಿತವಾಗಿ ಸಿಗುವುದಿಲ್ಲ. ಕೆಲವೊಂದಿಷ್ಟು ಸಿಗುವುದೇ ಇಲ್ಲ. ಏನು ಮಾಡಿದ್ರು ಕೂಡ ಕೆಲವೊಂದು ಸಮಸ್ಯೆಗಳು ಸರಿ ಹೋಗುವುದಿಲ್ಲ. ಸೊ ಅವಾಗ ನಾವು ಮಾಡಿದ ತಪ್ಪುಗಳಿಗೆ ಸಾಧ್ಯವಾದ ಮಟ್ಟಿಗೆ, ಸಾಧ್ಯವಾಗುವ ಸಂದರ್ಭಗಳಲ್ಲಿ ಪರಿಹಾರ ಒದಗಿಸುವ ಸಂಪೂರ್ಣ ಅಭಿಲಾಷೆ ನಮಗಿರಬೇಕು. ಸಮಯ ಬರ್ತವು. ಈಗ ನಾ ಹೇಳ್ತೀನಿ, ಕಾಂಪೆನ್ಸೇಟ್ ಮಾಡುದು, ಕೆಲವೊಂದಿಷ್ಟು ವರ್ಕ್ಗಳನ್ನ ನಾನು ಹೆಚ್ಚಿಗೆ ಮಾಡುದು, ಕೆಲವೊಂದಿಷ್ಟು ಆ ಕಂಪನಿಗೆ ಲಾಭ ಮಾಡಿಕೊಡುದು,
ಮೊದಲು ಎಷ್ಟು ಗೆರಿ ಕೊಡದವ್ರಿಗೆ ದುಡ್ದು ಬರ್ತಿದ್ವಿ, ಈಗ ಹಾಗೆ ಮಾಡೋಂಗಿಲ್ಲ. ಒಂದಿಷ್ಟು ಹೆಚ್ಚಿಗೆ ದುಡ್ದು ಆ ಕಂಪನಿಗೆ ಲಾಭ ಆಗುವಾಗ ಮಾಡುದು. ಆ ಕೆಲಸ ಅಥವಾ ಸರ್ಕಾರ ಇರ್ಲಿ, ಕಂಪನಿ ಇರ್ಲಿ, ಅಥವಾ ನಾವೆಲ್ಲೇ ಕೆಲಸ ಮಾಡುವಲ್ಲಿರ್ಲಿ, ಅಲ್ಲಿ ಒಂದಿಷ್ಟು ನಿಯತ್ತಾಗಿ ಹೆಚ್ಚಿನ ಸಮಯವನ್ನ ಕೊಟ್ಟು ಶ್ರದ್ಧೆಯಿಂದ ಅದು ಯಾರ ಕಡೆನೂ ದುಡಿತಾ ಇರ್ಲಿ, ಅಥವಾ ನಮ್ದೇ ಸ್ವಂತ ಉದ್ಯೋಗ ಇರ್ಲಿ, ನಾವು ನಮ್ಮ ಸ್ವಂತ ಉದ್ಯೋಗಕ್ಕೂ ಕೂಡ ಅಷ್ಟೊಂದು ಮಹತ್ವ ಕೊಡ್ತಿರ್ಲಿಲ್ಲ ಮೊದಲಿಗೆ. ಆ ನಮ್ಮ ಸ್ವಂತ ಉದ್ಯೋಗ ಇದ್ದಲ್ಲಿ ಅಲ್ಲಿ ಕೂಡ ಒಂದಿಷ್ಟು ಮಹತ್ವವನ್ನ ಕೊಟ್ಟು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿ ಅವುಗಳನ್ನ ನಾನು ಸರಿಪಡಿಸ್ತೀನಿ, ಸರಿದೂಗಿಸ್ತೀನಿ ಅನ್ನುವಂತ ಅಭಿಲಾಷೆ ಅಥವಾ ಆಸೆ ನಮ್ಮಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಹೇಳ್ತಾರ ಅವ್ರು ಏನಂತಂದ್ರೆ, ಎಲ್ಲದಕ್ಕಿಂತ ಇವೆಲ್ಲ ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಥವಾ ಎಲ್ಲವನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಏನಿರ್ಬೇಕು ನಮ್ಮ ತಲೆಯಲ್ಲಿ ಅಂತಂದ್ರೆ, ಎಲ್ಲಕ್ಕಿಂತಲೂ ಮೇಲಾಗಿ ನಮ್ಮ ಹೆದರಿಕೆಯಿಂದಾಗಿ ನಾವು ಹಿಂಜರಿಯಬಾರದು. ಇವರೆಲ್ಲ ಹೇಳ್ಬಿಟ್ರು ಹಿಂಗ್ ಮಾಡಿದ್ರೆ ಹಂಗ ಆಕತಿ, ಹಂಗ್ ಮಾಡಿದ್ರೆ ಹಿಂಗ ಆಕತಿ, ಮನೆಯವ್ರಿಗೆ ತ್ರಾಸ ಆಕತಿ, ನೌಕರಿಗೆ ತ್ರಾಸ ಆಕತಿ, ಸಮಾಜದಾಗ ತ್ರಾಸ ಆಗ್ತದ ಅಂತ ಹೇಳಿ ನಮಗೇನು ಇಲ್ಲಿ ಒಂದಿಷ್ಟು ಹೆದರಿಕೆಗಳು ಬರ್ತಾವಲ್ಲ, ಇವುಗಳ ಹೆದರಿಕೆಯಿಂದಾಗಿ ನಾನು ಹಿಂಜರಿಯಬಾರದು. ಯಾಕಂದ್ರೆ ಗತಕಾಲದಲ್ಲಿ ನಮ್ಮಿಂದಾದ ತಪ್ಪುಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಥವಾ ಸ್ವೀಕರಿಸುವುದು, ಅಥವಾ ಇತರರು ಚೆನ್ನಾಗಿರುವಿಕೆಯ ಜವಾಬ್ದಾರಿಯನ್ನು ವಹಿಸುವುದು, ಇವೆರಡು ಒಟ್ಟಿಗೆನ 9ನೇ ಹೆಜ್ಜೆಯ ಪ್ರಮುಖ ಆಶಯ ಆಗಿರ್ತದೆ. ಸಮತೋಲನದಲ್ಲಿ ಒಯ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆದರಿಕೆನೂ ಇರಬಾರ್ದು, ಅಥವಾ ನಮ್ಮಿಂದಾದ ಎಲ್ಲ ತಪ್ಪುಗಳಿಗೆ ನಾವೇ ಜವಾಬ್ದಾರಿಯನ್ನು ಹೊತ್ಕೋಬೇಕು, ನಾವೇ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಬೇಕು. ಅದರ ಜೊತೆಗೆ ಮತ್ತೊಬ್ಬರಿಗೂ ಕೂಡ ಇದರಿಂದ ಯಾವುದೇ ತೊಂದರೆ ಆಗದ ಹಾಗೆ ಅದರ ಜವಾಬ್ದಾರಿಯನ್ನು ಕೂಡ ನಾವು ಹೊರಬೇಕು. ನನ್ನ ತಪ್ಪುಗಳಿಗೂ ನಾನೇ ಜವಾಬ್ದಾರ, ಇತರರಿಗೆ ಘಾಸಿ ಆಗದ ಹಾಗೆ, ಇತರರಿಗೆ ನೋವು ಆಗದೆ ಹಾಗೆ ನೋಡಿಕೊಳ್ಳುವುದು ಕೂಡ ನನ್ನದೇ ಜವಾಬ್ದಾರಿ. ಸೊ ಈ ಎರಡು ಮೇನು ಅಬ್ಜೆಕ್ಟಿವ್, ಮೇನು ಸಾರಾಂಶ ಅಥವಾ ನಮಗೆ 9ನೇ ಹೆಜ್ಜೆಯಲ್ಲಿ ಕಲಿಸಿಕೊಡುವುದು ಏನಪ್ಪಾ ಅಂತಂದ್ರೆ, ನನ್ನ ತಪ್ಪುಗಳಿಗೆ ನಾನೇ ಜವಾಬ್ದಾರ, ನನ್ನ ತಪ್ಪುಗಳ ಒಪ್ಪಿಗೆಯಿಂದ ಅಥವಾ ತಪ್ಪೊಪ್ಪಿಗೆಯಿಂದ ಅಥವಾ ಪರಿಹಾರದ ರೂಪದಲ್ಲಿ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೀನಿ ಅದರಿಂದ ಕೂಡ ಯಾರು ನೋವನ್ನ ಅನುಭವಿಸಬಾರದು, ಯಾರಿಗೆ ಕೂಡ ತೊಂದರೆ ಆಗಬಾರ್ದು. ಸೊ ಇವೆರಡು ಈ 9ನೇ ಹೆಜ್ಜೆಯ ಪ್ರಮುಖ ಆಶಯ ಆಗಿರ್ತದೆ ಸ್ನೇಹಿತರೆ. ಬಹಳ ಯೋಚನೆ ಮಾಡ್ಬೇಕಾಕತಿ. ಇಂಥ ಯೋಚನೆ ಮಾಡ್ಬೇಕಾದಾಗ ಸಾಕಷ್ಟು ಸಲ ಗೊಂದಲಕ್ಕೀಡಾಗ್ತೀವಿ. ಆ ಗೊಂದಲಕ್ಕೀಡಾದಾಗ ನಮ್ಮ ಹಿರಿಯ ಬಂಧುಗಳು ಸಹಾಯಕ್ಕೆ ಬರ್ತಾರ. ಅವರು ತಮ್ಮ ಅನುಭವದಲ್ಲಿ ತಮ್ಮ ಜೀವನದಲ್ಲಿ ಆದಂತಹ ಇಂತಹ ದೊಡ್ಡ ದೊಡ್ಡ ತಪ್ಪುಗಳಿಗೆ, ತಪ್ಪಂದ್ರೆ ದೊಡ್ಡದು ಸಣ್ಣದಂತಲ್ಲ, ಆದ್ರೆ ಕೆಲವೊಂದಿಷ್ಟು ದೊಡ್ಡ ತಪ್ಪುಗಳಿರ್ತಾವ, ಹೇಳ್ಬಾರ್ದು ಅಷ್ಟೊಂದು ಕೆಲವೊಂದಿಷ್ಟು ತಪ್ಪುಗಳಿರ್ತಾವ. ಅಂತ ತಪ್ಪುಗಳಾದಾಗ ಅವುಗಳನ್ನ ಸರಿಪಡಿಸುವಿಕೆಯಲ್ಲಿ ನಮ್ಮ ಮಾರ್ಗದರ್ಶಕರು ನಮಗೆ ಸಹಾಯ ಮಾಡ್ತಾರ. ಅವರ ಸಹಾಯವನ್ನ ನಾವು ತೆಗೆದುಕೊಳ್ಳೋಣ. 9ನೇ ಹೆಜ್ಜೆಯನ್ನ ಮಾಡಲಿಕ್ಕೆ ಅತ್ಯಂತ ಧೈರ್ಯದಿಂದ, ಜಾಣ್ಮೆಯಿಂದ, ಸಮಯ ಯೋಚಿತವಾಗಿ ಒಂದು ಸರಿಯಾದ ಜಡ್ಜ್ಮೆಂಟ್ ತಗೊಳ್ಳಿಕ್ಕೆ ಅಥವಾ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ಅದರ ಜೊತೆಗೆ ನಮ್ಮಲ್ಲಿ ಏನೀಗ ಉಳಿದದಲ್ಲ ಸಮಯ, ಈ ಸಮಯದ ಸದ್ಬಳಕೆ ನಾವು ಹೇಗೆ ಮಾಡಬಹುದು, ಈ ಸಮಯದ ಸದ್ಬಳಕೆಯನ್ನ ನಾವು ಹೇಗೆ ಮಾಡಬಹುದು ಅನ್ನುವಂಥದ್ದು ನಮಗೆ ತಿಳಿತದ. ಅದರ ಜೊತೆಗೆ ನಮಗೆ ಸಾಕಷ್ಟು ಧೈರ್ಯ ಬರ್ತದೆ. ಆ ಧೈರ್ಯದ ಜೊತೆಗೆ ನಮಗೊಂದಿಷ್ಟು ಜಾಗೃತಿಯಾಗಿ, ಕಾನ್ಸಿಯಸ್ ಆಗಿ ನಾವು ಈ ಎಲ್ಲ ಕೆಲಸಗಳನ್ನ ಇಲ್ಲಿ ಮಾಡಬಹುದು ಅನ್ನುವಂಥ 9ನೇ ಹೆಜ್ಜೆ ನಮ್ಗೆ ಹೇಳ್ತದೆ. ಸ್ನೇಹಿತರೆ, ಒಂದು 10, 12, 15 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. 9ನೇ ಹೆಜ್ಜೆ ಬಗ್ಗೆ ಏನಾದ್ರೂ ಸೇರಿಸೋದಿದ್ರೆ, ಏನಾದ್ರೂ ಇದಕ್ಕೆ ಇನ್ಕ್ಲೂಡ್ ಮಾಡೋದಿದ್ರೆ ದಯವಿಟ್ಟು ಮಾಡಿ. ಅಥವಾ ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ, ಇಲ್ಲಿ ಒಂದಿಷ್ಟು ಉತ್ತರ ಅಂತ ಹೇಳಂಗಿಲ್ಲ, ನನಗೇನ್ ತಿಳಿದದ ಅದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಅದು ನನಗೂ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಹಿರಿಯ ಬಂಧುಗಳು ಇರ್ತಾರ, ಅವರು ಕೂಡ ತಮ್ಮ ಒಂದಿಷ್ಟು ಸಂಶಯಗಳಿಗೆ ಉತ್ತರ ಕೊಡ್ತಾರ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ.